ಲೇಡೀಸ್ ಅಂಡ್ ಜೆಂಟಲ್ಮನ್, ನೆಲಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತಂತೆ ಅದರ ಒಳಹೊರಗಿನ ಒಳನೋಟವನ್ನ ನಿಮ್ಮೆದುರು ತೆರೆದಿಡುವ ವಿಶೇಷ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಇವತ್ತು ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಅದು ಜೆಡಿಎಸ್ ಪಕ್ಷಕ್ಕೆ ಸಂಬಂಧಪಟ್ಟಿದ್ದು, ಅದರಲ್ಲೂ ಪ್ರಮುಖವಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಸಂಬಂಧಪಟ್ಟಿದ್ದು ಅನ್ನುವಂಥದ್ದು ಮುಖ್ಯ. ಯಾಕಂತಂದ್ರೆ ಈಗ ಒಂದೆರಡು ದಿನಗಳ ಹಿಂದೆ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿರ್ತಕ್ಕಂಥ ಮಾತು ಕಾಂಗ್ರೆಸ್ ವಲಯದಲ್ಲಿ ಕಂಪನವನ್ನ ಹುಟ್ಟುಹಾಕಿದೆ. ಇವತ್ತಿನ ಅಧಿವೇಶನದಲ್ಲೂ ಕೂಡ ಸದಸ್ಯರ ನಡುವೆ, ಕಾಂಗ್ರೆಸ್ ಪಕ್ಷದ ಶಾಸಕರ ನಡುವೆ, ಮಂತ್ರಿಗಳ ನಡುವೆ ಒಂದು ರೀತಿಯ ದೊಡ್ಡ ಕಂಪನ ಶುರುವಾಗಿದೆ ಅನ್ನುವಂಥ ಮಾಹಿತಿ ಬೆಳಗಾವಿಯ ಅಧಿವೇಶನದ ಮೂಲಗಳಿಂದಲೇ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಎಚ್.ಡಿ. ಕುಮಾರಸ್ವಾಮಿ ಅವರು ಏನಂತ ಇಡೀ ಕಾಂಗ್ರೆಸ್ ಪಕ್ಷವನ್ನ ಅಲ್ಲಾಡಿಸುವಂತ ಮಾತನ್ನ ಹೇಳ್ಬಿಟ್ರು ಮತ್ತು ಯಾಕೆ ಆಡಳಿತ ಪಕ್ಷ ಇದಕ್ಕೆ ತರಗುಡ್ತಾ ಇದೆ ಅನ್ನುವಂಥ ಒಂದು ವಿಚಾರವನ್ನ ನಾನಿವತ್ತು ಚರ್ಚೆ ಮಾಡ್ತಾ ಇದ್ದೇನೆ. ಲಕ್ಷ್ಮಿ ಕಾರ್ಯಕ್ರಮ ಹಣ ಕೊಡ್ತಿದ್ದಾರೋ ಬಿಡ್ತಿದ್ದಾರೋ ಅದಕ್ಕಿಂತ ಹೆಚ್ಚಾಗಿ ಬ್ರದರ್, ಇವತ್ತು ಕಳೆದ 2 ವರ್ಷ ಈ ಸರ್ಕಾರ ಬಂದ ನಂತರ ರಾಜ್ಯದಲ್ಲಿ 2800 ರೈತ ಕುಟುಂಬಗಳ ಆತ್ಮಹತ್ಯೆಯಾಗಿದೆ. ಇತ್ತೀಚೆಗೆ ಅದರ ಬಗ್ಗೆ ಯಾರೂ ಗಮನ ಹರಿಸ್ತಾ ಇಲ್ಲ. ಅವರು ಒಟ್ಟಿಗೆ ಕೊಡ್ತಾರೆ, ಒಟ್ಟಿಗೆ ಕೊಟ್ಟರೆ ಅವ್ರನ್ನ ಜ್ಞಾಪಕದಲ್ಲಿ ಇಟ್ಕೊತಾರಲ್ಲ ಜನ. ಅದಕ್ಕೆ ಒಟ್ಟೊಟ್ಟಿಗೆ 3 ತಿಂಗಳು 4 ತಿಂಗಳು ಯಾರು ಚುನಾವಣೆ ಬಂದಾಗ, ಈಗ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆ ನಡೆಸಬೇಕಾದ ಅನಿವಾರ್ಯತೆ ಬಂದರೆ ಆಗ 4-5 ತಿಂಗಳು ಒಟ್ಟಿಗೆ ಸೇರಿ ಕೊಟ್ಟರೆ ಓಟ್ ಹಾಕ್ತಾರೆ ಅಂತ ಅವ್ರ ತಲೆ ಹೊಡೆದ. ಎಸ್ ವೀಕ್ಷಕರೇ, ಮಾಜಿ ಮುಖ್ಯಮಂತ್ರಿ, ಕಾಂಗ್ರೆಸ್ನ ಒಂದು ರೀತಿಯ ಸೈದ್ಧಾಂತಿಕ ವಿರೋಧಿ ಮತ್ತು ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷ ಮತ್ತು ಕೇಂದ್ರ ಸಚಿವ ಕೂಡ ಆಗಿರತಕ್ಕಂಥ ಎಚ್.ಡಿ. ಕುಮಾರಸ್ವಾಮಿ ಸಿಡಿದು ಬಿದ್ದಿದ್ದಾರೆ. ಅವರು ಹೇಳಿರ್ತಕ್ಕಂಥ ಮಾತು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಕೆಲವು ಸಚಿವರ ವಿರುದ್ಧ ದೊಡ್ಡ ಮಟ್ಟದ ಒಂದು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಅವರು ಮೊನ್ನೆ ಅಷ್ಟೇ ಹೇಳಿದ್ರು, ಈ ರಾಜ್ಯ ಸರ್ಕಾರದ ಕೆಲವು ದೊಡ್ಡ ದೊಡ್ಡ ದಾಖಲೆಗಳು ನನ್ನ ಬಳಿ ಬಂದಿವೆ, ಹಗರಣಗಳು ಬಂದಿವೆ, ದಾಖಲೆಗಳಿವೆ. ಆ ದಾಖಲೆಗಳನ್ನು ನಾನು ಈ ಡಿಸೆಂಬರ್ 20ರ ನಂತರ ಪ್ರೆಸ್ ಮೀಟ್ ಮಾಡಿ ಪತ್ರಿಕೆಗಳನ್ನು ಕರೆದು, ಎಲ್ಲ ಮಾಧ್ಯಮದವರನ್ನ ಕರೆದು ಈ ರಾಜ್ಯ ಸರ್ಕಾರದ ಮತ್ತು ಈ ಇಲ್ಲಿರ್ತಕ್ಕಂಥ ಕೆಲವು ಸಚಿವರ ಭಂಡತನವನ್ನ, ಭ್ರಷ್ಟಾಚಾರವನ್ನ ಬಯಲು ಮಾಡ್ತೀನಿ ಅನ್ನುವಂಥ ಒಂದು ಮಾತನ್ನ ಹೇಳಿದ್ರು. ಈಗ ಇದೇ ಮಾತು ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಚಲನ ಹುಟ್ಟುಹಾಕಿದೆ. ನೋಡಿ, ಈಗ ಸದ್ಯಕ್ಕೆ ಏನಾಗಿದೆ, ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿ ಕೇಳಿ ಗಟ್ಟಿ ರಾಜಕಾರಣಿಯ ಹೌದು. ಸುಮ್ಮನೆ ನಾವು ಬೇರೆ ತರಹದ ಜೆಡಿಎಸ್ ರಾಜಕಾರಣಿಗಳನ್ನ ಅಥವಾ ನಾಯಕರನ್ನ ಗಮನ ಹರಿಸೋ ಹಾಗೆ ಎಚ್.ಡಿ. ಕುಮಾರಸ್ವಾಮಿ ಅವ್ರನ್ನ ಈಸಿಯಾಗಿ ತಗೊಳ್ಳೋ ಹಾಕಿಲ್ಲ. ಯಾಕಂತಂದ್ರೆ ಈಗಾಗಲೇ ಹಲವು ಬಾರಿ ಅವರು ಹಲವು ರಾಜಕಾರಣಿಗಳ ದಾಖಲೆಗಳನ್ನ ಬಿಚ್ಚಿಟ್ಟು ಅವರ ಒಂದು ತಲೆದಂಡಕ್ಕೂ ಕೂಡ ಕಾರಣ ಆಗಿರೋದನ್ನ ನಾವು ನೋಡಿದ್ದೀವಿ. 2008 ಮತ್ತು 2013ರಲ್ಲಿ ಏನು ಬಿಜೆಪಿಯ ಆಪರೇಷನ್ ಕಮಲದ ನಂತರ ಬಿಜೆಪಿ ಸರ್ಕಾರ ಬಂತು, ಅವತ್ತು ಹೆಚ್ಚು 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 ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದು ಎಚ್.ಡಿ. ಕುಮಾರಸ್ವಾಮಿ ಅವರು. ಇದೆಲ್ಲ ನಮಗೆ ಗೊತ್ತೇ ಇದೆ. ಕೆಪಿಸಿಸಿಯ ಅಧ್ಯಕ್ಷರಾಗಿರ್ತಕ್ಕಂಥ ಜಿ ಪರಮೇಶ್ವರ್ ಅವರು ಕೂಡ ಪ್ರಮುಖ ಪ್ರತಿಪಕ್ಷವಾಗಿ ಕಾಂಗ್ರೆಸ್ ಇದ್ರೂ ಕೂಡ, ಪರಮೇಶ್ವರ್ ಅವರು ಇದ್ರೂ ಕೂಡ, ಅವಾಗ ಆ ಹೊತ್ತಿನಲ್ಲಿ ಹೆಚ್ಚು ದಾಖಲೆಗಳನ್ನು ಬಿಜೆಪಿ ಸರ್ಕಾರದ ಹೆಚ್ಚು ಭ್ರಷ್ಟಾಚಾರಗಳನ್ನು ದಾಖಲೆಗಳ ಮೂಲಕ ಬಿಡುಗಡೆ ಮಾಡಿದ್ದು ಇದೇ ಕುಮಾರಸ್ವಾಮಿ ಅವರು. ಎಷ್ಟೋ ಸಚಿವರ ತಲೆದಂಡಕ್ಕೂ ಕೂಡ ಕಾರಣ ಆಯಿತು. ಕುಮಾರಸ್ವಾಮಿ ಅವರು ಇವತ್ತು ಪ್ರೆಸ್ ಮೀಟ್ ಮಾಡಿ ಬಿಜೆಪಿ ಸರ್ಕಾರದ ದಾಖಲೆಗಳನ್ನು ಬಿಡುಗಡೆ ಮಾಡಿ ಆದ ನಂತರ ಅದೇ ದಾಖಲೆಗಳನ್ನು, ಅದೇ ಮಾಹಿತಿಗಳನ್ನು ಇಟ್ಕೊಂಡು ಜಿ ಪರಮೇಶ್ವರ್ ಅವರು ಅವಾಗ ಕೆಪಿಸಿಸಿ ಅಧ್ಯಕ್ಷರಾಗಿದ್ದರು, ಅವರು ಪ್ರೆಸ್ ಮೀಟ್ ಅನ್ನು ಮಾಡಿ ಅದೇ ಮಾಹಿತಿಗಳನ್ನ ಕೊಟ್ಟಿರ್ತಕ್ಕಂಥದ್ದನ್ನು ಎಷ್ಟೋ ಬಾರಿ ನಾವು ಮಾಧ್ಯಮದವರು ನೋಡಿದ್ದೀವಿ. ಹಾಗಾಗಿ ಈ ಒಂದು ಎಚ್.ಡಿ. ಕುಮಾರಸ್ವಾಮಿ ಅವರ ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಸಂಚಲನವನ್ನ ಹುಟ್ಟುಹಾಕಿದೆ. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಯಾವ ರೀತಿ ಬೆಳೆಸ್ತಾ ಇದ್ದಾರೆ, ಸಮಾಜದಲ್ಲಿ ದ್ವೇಷ, ಅಸೂಯೆ, ಜನ್ಮ ಕೊಟ್ಟಂಥ ತಂದೆ ತಾಯಂದಿರನ್ನೇ ಕೊಲೆ ಮಾಡೋದು, ಜೊತೆಲಿ ಹುಟ್ಟಿದಂಥ ಅಣ್ಣ ತಮ್ಮದರನ್ನೇ ಕೊಲೆ ಮಾಡೋದು, ಮಾನಭಂಗಗಳು, ಈ ರೀತಿಯ ಒಂದು ವಾತಾವರಣ ಏನು ನಿರ್ಮಾಣ ಆಗಿದೆ, ಇದೆಲ್ಲವನ್ನು ಸರಿಪಡಿಸಬೇಕಾದರೆ ಮಕ್ಕಳಿಗೆ ಶಾಲೆಯಲ್ಲಿ ಓದಬೇಕಾದ್ರೆ ಕೆಲವು ಬದುಕಿನ ಒಂದು ನಿಯಮಾವಳಿಗಳನ್ನು ಕಲಿಸಬೇಕಾದಂಥದ್ದು ಸರ್ಕಾರಗಳ ಕರ್ತವ್ಯ.
ಇದ್ರ ಜೊತೆಗೆ ವೀಕ್ಷಕರು ಈಗಾಗಲೇ ನೋಡಿ ಈಗಿನ ಅಧಿವೇಶನದಲ್ಲಿ ಏನು ಬೆಳಗಾವಿನಲ್ಲಿ ನಡೀತಾ ಇದೆ ಆ ಅಧಿವೇಶನದಲ್ಲಿ JDS ಪಕ್ಷಕ್ಕೆ ಅಂತಹ ದೊಡ್ಡ ಮಹತ್ವ ಸಿಗ್ತಾ ಇಲ್ಲ. ಯಾಕಂತಂದ್ರೆ ನೀವು ನೋಡಿ ಬಿಜೆಪಿ ಪಕ್ಷದ ಶಾಸಕರೇ ದೊಡ್ಡ ಮಟ್ಟದಲ್ಲಿ ಧ್ವನಿಯನ್ನ ಮಾಡ್ತಾ ಇದ್ದಾರೆ. ಒಂದು ರೀತಿಯ ರೈತ ಹೋರಾಟ ಆಗಿರ್ಬೋದು, ಇನ್ನಿತರ ಹೋರಾಟಗಾರರ ಜೊತೆಗೂ ಕೂಡ ಬಿಜೆಪಿ ಪಕ್ಷದವರೇ ನಿಂತ್ಕೊಳ್ತಾ ಇದ್ದಾರೆ, ಬಿಜೆಪಿ ನಾಯಕರೇ ನಿಂತ್ಕೊಳ್ತಾ ಇದ್ದಾರೆ. ಸದನದಲ್ಲೂ ಕೂಡ ಅವರೇ ಸದ್ದು ಮಾಡ್ತಾ ಇದ್ದಾರೆ. ಎಲ್ಲಿದ್ದಾರೆ JDS ಶಾಸಕರು, ಏನ್ ಮಾಡ್ತಿದ್ದಾರೆ, JDS ನ ಪ್ರತಿಪಕ್ಷದ ನಾಯಕರು ಏನ್ ಮಾಡ್ತಿದ್ದಾರೆ, JDS ನ ಇತರ ಶಾಸಕರು ಏನು ಮಾಡ್ತಿದ್ದಾರೆ ಅಂತಂದ್ರೆ ನಮಗೆ ಕಂಡೇ ಬರ್ತಾ ಇಲ್ಲ, ಅವ್ರು ಕಾಣಿಸ್ತಾನೆ ಇಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಈಗಾಗಲೇ HD ರೇವಣ್ಣರವರು ಕೂಡ ಒಮ್ಮೆಯೂ ಕೂಡ ಎಲ್ಲೆಲ್ಲೂ ಈ ಅಧಿವೇಶನದಲ್ಲಿ ಒಂದು ದಿನಾನೂ ಕೂಡ ಕಂಡು ಬಂದಿಲ್ಲ. ಈ ಹಂತದಲ್ಲಿ ಕುಮಾರಸ್ವಾಮಿ ಅವರ ಒಂದು ಅನುಪಸ್ಥಿತಿ ಅಧಿವೇಶನದಲ್ಲಿ ಕಾಣಿಸ್ತಾ ಇದೆ. ಏನೇ ಆಗಲಿ ಪ್ರಮುಖ ಪ್ರತಿಪಕ್ಷದ ನಾಯಕನಾಗಿ, ಒಂದು ಪಕ್ಷದ ರಾಜ್ಯಾಧ್ಯಕ್ಷರಾಗಿ, ಮಾಜಿ ಮುಖ್ಯಮಂತ್ರಿಯಾಗಿ ಕೆಲವು ವಿಚಾರಗಳನ್ನು ಬಹಳ ಅಧಿಕಾರಯುತವಾಗಿ ಅವರು ದಾಖಲೆಗಳ ಮೂಲಕ ಅಧಿವೇಶನದಲ್ಲಿ ಸದನದಲ್ಲಿ ಮಂಡಿಸ್ತಾ ಇರ್ತಕ್ಕಂಥ ನಾವೆಲ್ಲ ಹಲವಾರು ಬಾರಿ ನೋಡಿದ್ದೀವಿ. ಇದೆಲ್ಲದರ ಹೊರತಾಗಿ ನಾವು ಈ ಅಧಿವೇಶನದಲ್ಲಿ ಇನ್ನೊಂದು ಕಾಣುವಂಥ ಕೊರತೆ ಏನು ಗೊತ್ತಾ, ಈ ಅಧಿವೇಶನದಲ್ಲಿ ಸಂಸದೀಯ ಪಟುಗಳೇ ಕಾಣ್ತಾ ಇಲ್ಲ ಕಣ್ರಿ. ನೀವು ಬಿಜೆಪಿಯ R ಅಶೋಕ್ ಅಥವಾ ಈ ಸುನೀಲ್ ಕುಮಾರ್ ಅವ್ರನ್ನ ಕಟ್ಕೊಂಡು ಇವ್ರನ್ನ ಸಂಸದೀಯ ಪಟುಗಳು ಅಂತ ಹೇಳಕ್ಕಾಗಲ್ಲ. ಇವರು ಬರೇ ಕಾಂಗ್ರೆಸ್ ಪಕ್ಷದ ಕಾಲು ಎಳೆಯೋದ್ರಲ್ಲಿ, ಒಂದು ರೀತಿ ಚೇಷ್ಟೆ ಕುಚೇಷ್ಟೆ ತರಲೆ ಮಾತುಗಳನ್ನು ಆಡೋದ್ರಲ್ಲಿ, ಅಥವಾ ಬರೀ ಮಾಧ್ಯಮದ ಎದುರು ಒಂದು ಸ್ಟೇಟ್ಮೆಂಟ್ಗಳನ್ನ ಕೊಡೋದಕ್ಕಷ್ಟೇ ಸೀಮಿತವಾಗಿದ್ದಾರೆ. ಒಂದು ಪಕ್ಷದ ಒಂದು ಯಾರಾದ್ರೂ ವಕ್ತಾರರು ಮಾಡುವಂಥ ಕೆಲಸವನ್ನಷ್ಟೇ ಇವರು ಮಾಡ್ತಾ ಇದ್ದಾರೆ. ಆದರೆ ಸಂಸದೀಯ ಪಟುಗಳು ಕಾಣ್ತಾ ಇಲ್ಲ. BS ಯಡಿಯೂರಪ್ಪನವರು ಎಂಥ ಸಂಸದೀಯ ಪಟು, HD ದೇವೇಗೌಡರು, HD ಕುಮಾರಸ್ವಾಮಿ, JC ಮಾಧುಸ್ವಾಮಿ, ಎಲ್ಲದಕ್ಕಿಂತ ಹೆಚ್ಚಿದಾಗಿ ನಾನು ಹೇಳ್ತಾ ಇರ್ತೀನಿ MC ನಾಣಯ್ಯ ಅಂತ ಒಂದು ಪ್ರಗಲ್ಭ ಪಂಡಿತರಿದ್ರು JDS ನಿಂದ ವಿಧಾನ ಪರಿಷತ್ ಸದಸ್ಯರಾಗಿ. ಅಂತಹ ಅವ್ರು ಮಾತಾಡೋದಕ್ಕೆ ನಿಂತ್ಕೊಂಡ್ರೆ ಯಾವ ಸದನ ಆಗಲಿ, ಯಾವ ಪ್ರತಿಪಕ್ಷ ಆಡಳಿತ ಪಕ್ಷ ಎಲ್ಲರೂ ಸುಮ್ಮನೆ ಕೂತ್ಬಿಡೋರು. ಅಂತಹ ವಿಚಾರಗಳ ಆಳ ಜ್ಞಾನವುಳ್ಳ ಶಾಸಕರು ಯಾರೂ ಇಲ್ಲ. ಈ ಪರಿಸ್ಥಿತಿ, ಈ ಹಂತದಲ್ಲಿ HD ಕುಮಾರಸ್ವಾಮಿ ಅವರ ಅನುಪಸ್ಥಿತಿ ಕಾಣಿಸ್ತಾ ಇದೆ. ಹಾಗಾಗಿ ಈಗ HD ಕುಮಾರಸ್ವಾಮಿ ಅವರು ಕೊಟ್ಟಿರ್ತಕ್ಕಂಥ ಈ ಹೇಳಿಕೆ ಸದನದಲ್ಲಿ ಈಗೇನಾದರೂ ನಾನು ಈ ದಾಖಲೆಗಳನ್ನ ಬಿಚ್ಚಿಟ್ರೆ, ರಾಜ್ಯ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರಗಳನ್ನ ಬಿಚ್ಚಿಟ್ರೆ, ದಾಖಲೆಗಳನ್ನ ಇಟ್ಬಿಟ್ರೆ ಅದು ಯಾವುದಕ್ಕೂ ಯೂಸ್ ಆಗಲ್ಲ. ಸದನದಲ್ಲಿ ಸುಮ್ಮನೆ ಕಾಟಾಚಾರಕ್ಕೆ ಚರ್ಚೆಯಾಗಿ ಹಾಗೆ ಸತ್ತೋಗ್ಬಿಡುತ್ತೆ. ಅದು ಬೇಡ, ನಾನು ಮಾಧ್ಯಮದ ಎದುರು ಇಡ್ತೀನಿ, ಡಿಸೆಂಬರ್ 20ರ ನಂತರ ಪ್ರೆಸ್ ಮೀಟ್ ಅನ್ನ ಮಾಡ್ತೀನಿ ಅಂತ ಹೇಳಿರ್ತಕ್ಕಂಥ ಮಾತು ಈಗ ಕಾಂಗ್ರೆಸ್ ಪಕ್ಷದಲ್ಲಿ ತಲ್ಲಣವನ್ನ ಹುಟ್ಟು ಹಾಕಿದೆ. ಯಾರ ತಲೆದಂಡ ಆಗುತ್ತೋ, ಯಾವ ಸಚಿವರ ತಲೆದಂಡ ಆಗುತ್ತೋ, ಕುಮಾರಸ್ವಾಮಿ ಅವರಿಗೆ ಯಾವ ಅಂತಹ ದಾಖಲೆಗಳು ಸಿಕ್ಕಿದವೋ ಅನ್ನುವಂತಹ ಒಂದು ಪ್ರಶ್ನೆಗಳು ಅವರಿಗೆ ಕಾಡಿಸ್ತಾ ಇರತಕ್ಕಂಥದ್ದು. ನೋಡಿ ವೀಕ್ಷಕರು, ಒಂದು ಮಾತು, ಕುಮಾರಸ್ವಾಮಿ ಅವರು ಎರಡೆರಡು ಬಾರಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರು, ಆದ್ರೆ ವಿಧಾನಸೌಧದ ಯಾವುದೇ ಕಚೇರಿಯ ಯಾವುದೇ ಇಲಾಖೆಗೆ ಸಂಬಂಧಪಟ್ಟ ಯಾವುದೇ ದಾಖಲೆಗಳನ್ನ, ಯಾವುದೇ ಭ್ರಷ್ಟಾಚಾರವನ್ನ ಹೊರಗೆಳೆಯುವಂತ ಕಾಂಟ್ಯಾಕ್ಟು, ಕನೆಕ್ಷನ್ನು, ಅವ್ರ ಪರವಾಗಿ ಕೆಲಸ ಮಾಡುವಂಥ ಜನ ಮತ್ತು ಆ ದಮ್ಮು ನಾಲ್ಕು ಕೂಡ ಕುಮಾರಸ್ವಾಮಿ ಅವರಿಗೆ ಇರ್ತಕ್ಕಂಥದ್ದು. ಇದು ಸಾಬೀತು ಕೂಡ ಆಗಿದೆ. ಹಾಗಾಗಿ ಈಗ ಕಾಂಗ್ರೆಸ್ ವಲಯದಲ್ಲಿ ಕಂಪನ ಉಂಟಾಗಿದೆ. ಈಗಾಗಲೇ ಕೆಲವಾರು ದಿನಗಳ ಹಿಂದೆ ಇವರು ಒಂದಷ್ಟು ಮಾತುಗಳನ್ನ ಈ ರೀತಿ ಹೇಳಿರ್ತಕ್ಕಂಥದ್ದನ್ನ ನಾವು ನೋಡಿದ್ದೀವಿ. ಕಾಂಗ್ರೆಸ್ ಪಕ್ಷದವರು ತೀರಾ ಬಾಲಿಶವಾಗಿ ಮಾತನಾಡಿದ್ರು. ಅದ್ಯಾವುದೋ ಕೊನೆಯ ಅಧಿವೇಶನದಲ್ಲಿ ಅವ್ರು ಹೇಳಿದ್ರು, ಜೇಬಲ್ಲೇ ಪೆನ್ಡ್ರೈವ್ ಇದೆ, ತೆಗಿತೀನಿ ಅನ್ನೋವಂಥದ್ದು. ಹಾಗೆ ಪೆನ್ಡ್ರೈವ್ ತರ ಇದು ಕೂಡ ಬರೀ ಹಿಟ್ ಅಂಡ್ ರನ್ ಆಗುತ್ತೆ ಬಿಡ್ರಿ ಅನ್ನುವಂಥ ಒಂದು ಮಾತನ್ನು ಕೂಡ ಕಾಂಗ್ರೆಸ್ನವರು ಹೇಳ್ತಿದ್ದಾರೆ. ಆದ್ರೆ ಈ ಬಾರಿ ಕುಮಾರಸ್ವಾಮಿ ಅವರಿಗೆ ಆ ಹಂಗಿಲ್ಲ, ವಿಧಾನಸಭಾ ಅಧಿವೇಶನದ ಹಂಗಿಲ್ಲ. ಅವರು ಕೇಂದ್ರ ಮಂತ್ರಿ. ಹಾಗಾಗಿ ಯಾವುದೇ ರೀತಿಯ ಒಂದು ಹೋರಾಟ ಅಥವಾ ಯುದ್ಧ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಯುದ್ಧ ಮಾಡಲಿಕ್ಕೂ ಅವರು ತಯಾರಾಗಿದ್ದಾರೆ. ಎಸ್ ವೀಕ್ಷಕರೇ, HD ಕುಮಾರಸ್ವಾಮಿ ಅವರು ಎರಡು ಇಲಾಖೆಗಳ ಬಗ್ಗೆ ಸಂಬಂಧಪಟ್ಟಂತೆ ಒಂದು ಭ್ರಷ್ಟಾಚಾರಗಳ ಬಗ್ಗೆ ಅವರು ಮಾತನಾಡಿದ್ರು ಮೊನ್ನೆ. ಒಂದು ಹೇಳಿದ್ದು, ಮೊದಲನೆಯದಾಗಿ ಗೃಹಲಕ್ಷ್ಮಿ ಹಣದ ಕುರಿತಂತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಖಾತೆ, ಅವರ ಇಲಾಖೆ ಮತ್ತು ಅಲ್ಲಿ ನಡೆದಿರಬಹುದಾದ ಭ್ರಷ್ಟಾಚಾರಗಳನ್ನ ದಾಖಲೆ ಸಮೇತ ಕುಮಾರಸ್ವಾಮಿ ಅವರು ಹೊರಗೆಳಿತಾರಾ ಅನ್ನುವಂಥ ಪ್ರಶ್ನೆ ಹುಟ್ಕೊಂಡಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ತಲೆದಂಡ ಆಗುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಹುಟ್ಕೊಂಡಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಕುಮಾರಸ್ವಾಮಿ ಅವರು ರೈತರ ಆತ್ಮಹತ್ಯೆ ಬಗ್ಗೆ ಮಾತನಾಡಿದ್ದಾರೆ. 2800 ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಇದು ಕೇವಲ ರೈತ ಪರವಾದ ಮಾತಲ್ಲ. ಇದರ ಜೊತೆಗೆ ತಮ್ಮ ಮಂಡ್ಯ ಜಿಲ್ಲೆಯ JDS ನಲ್ಲೇ ಇದ್ದು ಮಂಡ್ಯದಲ್ಲಿ ಈಗ ತಮ್ಮ ಪ್ರತಿಸ್ಪರ್ಧಿಯಾಗಿರ್ತಕ್ಕಂಥ ನಾಗಮಂಗಲದ ಶಾಸಕ ಚಲುವರಾಯಸ್ವಾಮಿ, ಹಾಲಿ ಕೃಷಿ ಮಂತ್ರಿಯೂ ಆಗಿರ್ತಕ್ಕಂಥ ಚಲುವರಾಯಸ್ವಾಮಿ ಅವರನ್ನ ಕುಮಾರಸ್ವಾಮಿ ಅವರು ಟಾರ್ಗೆಟ್ ಮಾಡಿದಾರಾ, ಅವರ ದಾಖಲೆಗಳನ್ನ ಬಿಚ್ಚಿಡ್ತಾರಾ, ಅಲ್ಲ ಆ ಇಲಾಖೆಯ ಭ್ರಷ್ಟಾಚಾರಗಳನ್ನ ಬಿಚ್ಚಿಡ್ತಾರಾ, ಚಲುವರಾಯಸ್ವಾಮಿಯ ತಲೆದಂಡ ಆಗತ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಹುಟ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಇದು ದೊಡ್ಡ ಕಂಪನ ಹುಟ್ಟಾಕಿದೆ. ಇದಲ್ಲದೆ ಇನ್ಯಾರ ದಾಖಲೆಗಳು ಕುಮಾರಸ್ವಾಮಿ ಅವರ ಹತ್ರ ಇದೆ? ಸ್ವತಃ ನೇರವಾಗಿ ಮುಖ್ಯಮಂತ್ರಿಗಳನ್ನೇ ಟಾರ್ಗೆಟ್ ಮಾಡ್ತಾರಾ ಅಥವಾ ತಮ್ಮ ರಾಜಕೀಯ
ವಿರೋಧಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಆಗಿರಲಿ ಅಥವಾ JDS ಅಲ್ಲೇ ಇದ್ದು ಕಾಂಗ್ರೆಸ್ಸಿಗೆ ಬಂದು ಅವರ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇರತಕ್ಕಂಥ ನಾಯಕರ ಮೇಲೆ ಏನಾದರೂ ಅವರು ಮಾಡ್ತಾರಾ, ಪರಮೇಶ್ವರ್ ಅವರ ಮೇಲೇನಾದರೂ ಗೃಹ ಸಚಿವರ ಮೇಲೆ ಅವರಿಗೂ ಒಂದಷ್ಟು ರಾಜಕೀಯ ಜಿದ್ದಾಜಿದ್ದಿ ಇರತಕ್ಕಂಥದ್ದು ಮಾಡ್ತಾರಾ ಅನ್ನುವಂಥ ಪ್ರಶ್ನೆ ಹುಟ್ಕೊಂಡಿದೆ. ಇದರ ಜೊತೆಗೆ ಕಾಂಗ್ರೆಸ್ನರು ಹೇಳೋ ಹಾಗೆ, ಕಾಂಗ್ರೆಸ್ ನಾಯಕರು ಹೇಳೋ ಹಾಗೆ ಇವರು ದಾಖಲೆಗಳನ್ನ ನಿಜವಾಗ್ಲೂ ಬಿಡುಗಡೆ ಮಾಡ್ತಾರಾ ಅಥವಾ ಹಿಟ್ ಅಂಡ್ ರನ್ ಮಾಡ್ತಾರಾ ಅನ್ನುವಂಥ ಪ್ರಶ್ನೆಗೆ ಡಿಸೆಂಬರ್ 20ರ ನಂತರ ಉತ್ತರ ಸಿಗಲಿದೆ. ಎಸ್ ವೀಕ್ಷಕರ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಕುಮಾರಸ್ವಾಮಿ ಹೇಳಿಕೆಯ ಹಿಂದಿನ ಒಳನೋಟಗಳನ್ನ, ಒಳಮರ್ಮಗಳನ್ನ ನಾನು ನಿಮ್ಮ ಎದುರು ತೆರೆದಿಟ್ಟಿದ್ದೇನೆ. ಕುಮಾರಸ್ವಾಮಿ ಏನು ಬೇಕಿದ್ರೂ ಮಾಡುವಂಥ ತಾಕತ್ತಿರುವಂಥವ್ರು, ಯಾಕಂದ್ರೆ ಅವರಿಗೆ ಎಲ್ಲ ಇಲಾಖೆಗಳಲ್ಲಿ ಹಿಡಿತಾ ಇದೆ. ಹಾಗೆ ಹೇಳಿಕೊಂಡಂತೆ ಅವ್ರು ನಡೆದುಕೊಳ್ತಾರಾ ಅಥವಾ ಕಾಂಗ್ರೆಸ್ ಪಕ್ಷವನ್ನ ಇಕ್ಕಟ್ಟಿಗೆ ಸಿಲುಕಿಸ್ತಾರಾ ಅಥವಾ ಇದು ಸಮಯಕ್ಕೆ ತಕ್ಕನಾಗಿ ಹೇಳಿರ್ತಕ್ಕಂಥ ಹೇಳಿಕೆ ಅಷ್ಟೇನಾ ಅನ್ನುವಂಥ ವಿಚಾರಗಳಿಗೆ ಕಾಲವೇ ಉತ್ತರ ಕೊಡಬೇಕಿದೆ. ಇದು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ.